ಸ್ನೇಹಿತರೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೊ ಇವತ್ತು ಏನಂದರೆ, ನಾನು ನಮ್ಮಕ್ಕ ಸೇರಿಕೊಂಡು ಓರಿಯನ್ ಮಾಲ್ಗೆ ಹೋಗ್ತಿದ್ದೀವಿ. ಬಿಕಾಸ್ ಅಲ್ಲಿ ನನ್ನ ಫ್ರೆಂಡ್ ಅವ್ರದ್ದು ಬೋಟಿಂಗ್, ಅಂದರೆ ಅಲ್ಲಿ ಓರಿಯನ್ ಮಾಲಲ್ಲಿ ಲೇಕ್ ಇದೆ ಅಲ್ವಾ, ಆ ಲೇಕಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಬೋಟಿಂಗ್ದು ಅವ್ರದ್ದೇ ಓನ್ ಬಿಸ್ನೆಸ್. ಸೊ ಎಷ್ಟೊಂದು ದಿನದಿಂದ ಕರೀತಿದ್ದ. ಸೊ ಇವತ್ತು ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನಾನು ಅಪ್ಪ ರೆಡಿ ಆದ್ರಿ. ಸೊ ಇವಾಗ ನಮ್ಮ ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೂ ಒಳಗಡೆ ಟೀ ಕುಡಿತಿದ್ದಾಳೆ. ನಂಗೆ ಹೇಳಿದ್ಲು ಮಾಡಿಕೊಡು ಅಂತ, ಮಾಡಿಕೊಟ್ಟೆ. ಟೀ ಕುಡಿತಿದ್ದಾಳೆ. ಅವಳು ಕುಡಿದ್ಮೇಲೆ ಹೋಗಬೇಕು. ಅಪ್ಪ ಒಂದು ಗಾಡಿ, ನಾನು ನಮ್ಮ ಅಕ್ಕ ಒಂದು ಗಾಡಿ. ಓರಿಯನ್ ಮಾಲ್ ಹತ್ರ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಬೇಕು. ಅಲ್ಲಿ ಅಪ್ಪ ಬರ್ತಿದ್ದಾರೆ. ಬನ್ನಿ ಹೋಗೋಣ. ಅಕ್ಕಂಡು ಎಂಟ್ರಿ ಇಂಕ ಮುಂದಕ್ಕೆ ಅಲ್ಲ. ಬನ್ನಿ ಗೈಸ್, ನಮ್ಮ ಅಪ್ಪ ನಮ್ಮ ಅಕ್ಕ ಅವರೆಲ್ಲ ಹಾಗೆ ಹೇಳ್ತಿರ್ತಾರೆ. ಬನ್ನಿ ಹೋಗೋಣ. ಗೈಸ್, ಇದು ಅಂತೂ ತುಂಬ ಥ್ರಿಲ್ಲಿಂಗ್ ಆಗಿ ಕ್ರೇಜಿಯಾಗಿತ್ತು, ತುಂಬ ಸಖತ್ತಾಗಿತ್ತು ಗೈಸ್. ನೀವು ಒಂದ್ಸತಿ ಟ್ರೈ ಮಾಡಬೇಕು. ನಂದಿದು ಫಸ್ಟ್ ಟೈಮ್ ಆ್ಯಕ್ಚುಲಿ. ತುಂಬ ಸಖತ್ತಾಗಂತ ಅನಿಸ್ತು. ಆ್ಯಂಡ್ ನೀರಲ್ಲಿ ಬೀಳೋ ಥರ ಆಗ್ತಿತ್ತು. ನಾನು ಕೋಚ್ಗೆ ಹೇಳ್ತಿದ್ದೆ ನನಗೆ ಸ್ವಿಮ್ಮಿಂಗ್ ಬರೋಲ್ಲ ಅಂತ ಹೇಳಿ. ಸೊ ಅವ್ರು ಅಂತಿದ್ರು, ಹೆದರ್ಕೊಂಬೇಡಿ, ಏನೂ ಆಗಲ್ಲ, ನೀವು ಬೀಳಲ್ಲ ಅಂತ ಹೇಳಿ. ಸೊ ನನಗೆ ಅದೊಂದು ಭಯ ಒಳಗಡೆ ಇತ್ತು. ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ಸೊ ಕ್ರೇಜಿ ಗೈಸ್. ನೀವು ಟ್ರೈ ಮಾಡಬೇಕು ಇದನ್ನು. ಅದೇ ಗೈಸ್, ನನ್ನ ಫೀಲಿಂಗ್ಸ್ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಕೈಯೆಲ್ಲ ಐತೆ. ಇಟ್ ವಾಸ್ ಸೊ ಕ್ರೇಜಿ. ಎಂಜಾಯ್ ಮಾಡಿದೆ ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಫಾರ್ ಎವ್ರಿ ಪರ್ಸನ್ ದೇರ್ ವಿಲ್ ಬಿ 7 laps ಇನ್ ದಿಸ್ ರೈಡ್. ಆ್ಯಂಡ್ ಪ್ರೈಸ್ ಫಾರ್ ದಿಸ್ ಇಸ್ $4.99 ಫಾರ್ ಈಚ್ ಪರ್ಸನ್. ಸೊ ಇಲ್ಲಿ ಚೇತನ್ ಸರ್ ಅಂತ ಒಬ್ಬರು ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ಹೇಳ್ಕೊಡ್ತಾರೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತಾರೆ. ಸೊ ಅವರೇ ನಮ್ಗೆ ಹಿಂದೆ ನಿಂತ್ಕೊಂಡು ಹಿಂಗೆ ಓಡಿಸೋದು. ನನ್ನ ರೈಡ್ ಮುಗೀತು. ಸೊ ಇವಾಗ ಸ್ಲಾಗ್ ಬರ್ತಿದ್ದೀನಿ. ಸೊ ಇವತ್ತು ಲಿಂಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡೋಣ. ನಾವು ಆ ಹಿಂದೆಗಡೆ ಇರೋ ಬೋಟ್ನ ಆಟ ಆಡಿದ್ರಿ. ನನ್ನ ಫ್ರೆಂಡ್ ಇದ್ದ, ಸೊ ಡಿಸ್ಕೌಂಟ್ ಮಾಡಿ ಕೊಟ್ಟ. ನಾನು ನಮ್ಮ ಅಕ್ಕ ಆಟ ಆಡ್ಕೊಂಡು ಬಂದ್ರಿ ಗೈಸ್. ಬನ್ನಿ ಇವಾಗ ರಾಮೇಶ್ವರಂ ಕೆಫೆಗೆ ಹೋಗಿ ತಿನ್ನೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಟ್ರೈನ್ಸ್ ಐತೆ, ಕ್ಯೂಟ್ ನೋಡಿ. ಇಲ್ಲಿ ಸುತ್ತಮುತ್ತ ಕೋಲ್ಡ್ ಬ್ರೀಸ್ ಗೈಸ್, ನೋಡಿ ಎಷ್ಟು ಚೆನ್ನಾಗೈತೆ. ಬನ್ನಿ ಇವಾಗ ಅಲ್ಲಿ ಹೋಗಿ ರಾಮೇಶ್ವರಂ ಕೆಫೆಯಲ್ಲಿ ತಿನ್ನೋಣ. ಬನ್ನಿ. ನಾವು ಮಾಲಿಂದ ಆಚೆ ಹೋಗ್ತಿದ್ದೀವಿ, ಆ ಲೇಕ್ ಏರಿಯಾಯಿಂದ ಆಚೆ. ಸೊ ಬನ್ನಿ ಇವಾಗ ಹೋಗೋಣ. ಆ್ಯಕ್ಚುಲಿ ರಾಮೇಶ್ವರಂ ಕೆಫೆಯಲ್ಲಿ ದೋಸೆ ತಿನ್ನೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅಲ್ಲಿಗೆ ಹೋಗಿ ಇವಾಗ ದೋಸೆ ತಿನ್ನೋಣ. ಬನ್ನಿ. ನಮ್ಮ ಅಕ್ಕ ಯಾಕೋ ಇವತ್ತು ತುಂಬ ನಾಚಿಕೆ ಪಡ್ಕೊತಿದ್ದಾಳೆ ಗೈಸ್. ಬನ್ನಿ ಹೋಗೋಣ. ನಮ್ಮ ಅಪ್ಪದು ನಂದು ಇಲ್ಲಿ ಫೋಟೋಶೂಟ್ ನಡೀತಿತ್ತು. ಗೈಸ್, ಓರಿಯನಿಂದ ಆಚೆ ಬಂದು ಇಲ್ಲಿ ರಾಮೇಶ್ವರಂ ಕೆಫೆಗೆ ನಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಗೈಸ್, ನನಗೆ ರಾಮೇಶ್ವರಂ ಕೆಫೆಯಲ್ಲಿ ತುಂಬ ಇಷ್ಟ ಆಗಿರೋದಂದರೆ ದೋಸೆ. ಚಟ್ನಿ ಪೌಡರ್ದು ದೋಸೆ ಹಾಕಿ ಕೊಡ್ತಾರಲ್ವ. ಸೊ ನನಗೆ ಆ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವರೆಲ್ಲಿ ಅಪ್ಪ ಅಕ್ಕ ಅವರಿಂದ ಹಿಂದೆ ಬರ್ತಿದ್ದಾರೆ ಮೆತ್ತಗೆ. ಇಲ್ಲಿ ಸ್ವಲ್ಪ ಸಣ್ಣ ರೋಡ್ ಐತೆ. ಸೊ ಆ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ. ಅದಕ್ಕೆ ಅವ್ರು ಬರೋಕ್ಕೆ ಅಷ್ಟು ಲೇಟ್ ಮಾಡ್ತಿದ್ದಾರೆ. ನೋಡಿ, ಬನ್ನಿ ಹೋಗೋಣ. ಬನ್ನಿ ಜನರೇ. ಗೈಸ್ ಅಲ್ಲಿಂದ ಎಲ್ಲೋ ಇದ್ದರು. ಆಮೇಲೆ ಸ್ವಲ್ಪ 2 minutes ವೆಯ್ಟ್ ಮಾಡಿದ್ರೆ ಬಂದರು. ನೋಡಿ ಇವಾಗ ಹೋಗ್ತೀವಿ ನಡ್ಕೊಂಡು.
ನನಗೆ ಇವತ್ತು ವಾಕಿಂಗೂ ಆಗ್ತಿದೆ, ಹಾಗೆ ಅದ್ರ ಜೊತೆಗೆ ನನಗೆ ಕಾರ್ಡಿಯೋನೂ ಆಗ್ತಿದೆ. ಸೊ ನನಗೆ ಒಂದು ಕೆಲಸ ತಪ್ಪು, ಕಾರ್ಡಿಯೋ ಸಪ್ರೇಟಾಗಿ ಮಾಡೋಬೋದು. ಬನ್ನಿ ಹೋಗೋಣ. ಇಲ್ಲಿ ಎಲ್ಲರೂ ಯಾಕೋ ನನಗೆ ಹಿಂಗೆ ನೋಡ್ತಿದ್ದಾರೆ ಗೈಸ್. ನನಗೆ ಅದೊಂದು ಲೈಕ್ ಆಕ್ವರ್ಡ್ ಫೀಲಿಂಗ್ ಬರೋ ಥರ ಆಗ್ತಿದೆ ಆಕ್ವರ್ಡ್. ಬನ್ನಿ ಹೋಗೋಣ. ರೀಚ್ ಆದ್ವಿ ರಾಮೇಶ್ವರಂ ಕೆಫೆಗೆ. ನೋಡಿ ಎಷ್ಟು ಜನರಿದ್ದಾರೆ ನೋಡಿ. ಇಲ್ಲಿಂದ ಹಿಡ್ದು ಮೆಟ್ಲ ಮೇಲೆಲ್ಲ ಕುತ್ಕೊಂಡು ತಿಂತವ್ರೆ. ನಾವಿವಾಗ ಹೋಗಿ ಪ್ಲೇಸ್ನ ಹುಡುಕ್ಬೇಕು. ಬನ್ನಿ ಹೋಗೋಣ. ಇವಾಗ ಹೊರಗಡೆ ಎಂಟರ್ ಆದರೆ ಹೋಗಿ ಇವಾಗ ಆರ್ಡರ್ ಮಾಡಬೇಕು. ಅಕ್ಕ ಆರ್ಡರ್ ಮಾಡೋಕ್ಕೆ ಹೋಗಿದ್ದಾಳೆ. ಅಲ್ಲಿ ತುಂಬ ರಶ್ ಇತ್ತಂತ ನಾನು ನಮ್ಮಪ್ಪ ಸರಿ ಜಾಗ ಇಟ್ಕೊಳ್ಳೋಣ ಅಂತ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ. ಅವಳು ಇವಾಗ ಆರ್ಡರ್ ಮಾಡಿ ತಗೊಂಡು ಬರ್ತಾಳೆ. ಆರ್ಡರ್ ಬಂತು, ನಮ್ಮಕ್ಕ ತಗೊಂಡು ಬಂದಿದ್ದಾಳೆ. ಪಡ್ಡು, ಮಸಾಲ ದೋಸೆ ಆ್ಯಂಡ್ ಪೂರಿ ತಿಂದು ನಿಮಗೆ ವಿಡಿಯೋ ಮಾಡ್ತೀನಿ. ಆಗಲೇ ತಿಂದು ಅಪ್ಪಗೋಸ್ಕರ ವೇಟ್ ಮಾಡ್ತಿದ್ದೀನಿ, ಬರಬೇಕು. ಅಪ್ಪ ಅಲ್ಲಿ ನೀರು ಕುಡಿಯೋಕೆ ಹೋಗಿದ್ದಾರೆ. ಸೊ ನಮ್ಮ ಅಕ್ಕ ಇಲ್ಲಿ ಒಂದು ವಿಡಿಯೋ ಮಾಡ್ತಿದ್ದಾಳೆ ನೋಡಿ. ಸೊ ಇವಾಗ ಹೋಗಬೇಕು. ನನಗೆ ಇವತ್ತು ಡೇ ತುಂಬ ಎಂಜಾಯ್ ಮಾಡಿದೆ. ನನ್ನ ಡೇ ಇವತ್ತು ತುಂಬ ಚೆನ್ನಾಗಿತ್ತು. ನಿನ್ನೆ ಎಲ್ಲ ಯಾಕೋ ನನಗೆ ಒಂಥರ ಮೂಡ್ ಆಫ್ ಆಗಿತ್ತು, ಬಟ್ ಇವತ್ತು ನನಗೆ ಕ್ರೇಜಿ ಆಗಿತ್ತು. ಆ್ಯಂಡ್ ಆ ಬೋಟಿಂಗಲ್ಲಿ ಥ್ರಿಲ್ಲಿಂಗ್ ಆಗಿತ್ತು ಗೈಸ್. ಆಗ ಮನೆಗೆ ಹೋಗ್ಬೇಕು, ಅಪ್ಪಗೋಸ್ಕರ ವೇಟಿಂಗ್. ಫ್ರೆಶ್ ನೋಡಿ ಯಪ್ಪ. ಬಟ್ ದೋಸೆ ಮಾತ್ರ ನಾನು ಎಂಜಾಯ್ ಮಾಡಿದೆ ತಿಂತಾ. ಹಾಗೆ ಅಲ್ಲಿ ಯಾಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಅಪ್ಪ ಮತ್ತು ಅಕ್ಕ ಜೊತೆ ಒಟ್ಟಿಗೆ ಮಾತಾಡ್ತಿದ್ರಲ್ವ, ಸೊ ಮಾತಾಡೋಕ್ಕಾಗಿಲ್ಲ. ಐ ಮೀನ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಹೋಗೋ ಟೈಮಲ್ಲಾದರೂ ಅಟ್ಲೀಸ್ಟ್ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತೀನಿ. ಅಪ್ಪ ಎಲ್ಲಿದ್ದೀರಾ ಅಪ್ಪ? ಎಲ್ಲಿಗೂ ಹೋಗಿದ್ದಾರೆ ಗೈಸ್. ಅಪ್ಪ ಗೊತ್ತಾಗ್ತಿಲ್ಲ, ಕಾಲ್ ಮಾಡಬೇಕು. ನೋಡೋಣ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಆಚೆ ಇದ್ದೀವಿ ಅಂತ ಗೊತ್ತು, ಬರ್ತಾರೆ, ವೆಯ್ಟ್ ಮಾಡೋಣ. ಇವಾಗ ರಾಮೇಶ್ವರಂ ಕೆಫೆ ಎದುರುಗಡೆ ಏನೋ ಚಿಕ್ಕ ಸ್ಟಾಲ್ ಹಾಕಿದ್ದಾರೆ ಒಬ್ರು ಅಂಕಲು. ಸೊ ಅಲ್ಲಿ ಲೈಕ್ ಓಲ್ಡ್ ಐಟಮ್ಸ್ ಅದೆಲ್ಲ, ಲೈಕ್ ಗೋಲ್ಡ್ ಅಂತಿದ್ದೀನಿ, ರಾಗಿ ಕಾಪರ್ ಕಾಯಿನ್ಸ್ ಹಳೆ ಕಾಲದಲ್ಲಿ ಇತ್ತಲ್ವ. ಸೊ ಅದೆಲ್ಲ ನಮ್ಮಪ್ಪಗೆ ಎಷ್ಟು ಇಂಟ್ರೆಸ್ಟ್ ನೋಡ್ತಾವೆ. ಬಗ್ಗೆ ಟಾರ್ಚ್ ಹಾಕ್ಕೊಂಡು ನೋಡ್ತಾವ್ರೆ. ಕರ್ತೆ ಬಾ ಮನೆಗೆ ಹೋಗೋಣ ಅಂದರೆ ಇರು ಒಂದು ನಿಮಿಷ ತಡಿ ನೋಡ್ಬಿಟ್ಟು ಬರ್ತೀನಿ ಅಂತ. ಆಯ್ತಾ ನೋಡಿದ್ದು? ಆಣೆ ಎಷ್ಟು ಸರ್? 100 ರೂಪಾಯಿ ಒಂದು ಯಾವ್ದಾರ ತಗೊಂಡು ಎಷ್ಟು ಕೊಡ್ತೀರ ಮರ? ಇಲ್ಲೆಲ್ಲ అవును, ಇದೆಲ್ಲ ಹಳೆ ಕಾಲದ್ದು ಪೈಸೆ, ಕಾಯಿನ್ಸ್, ಹಳೆ ಕಾಲ. ಹಳೆ ಕಾಲ 10 ರೂಪೀಸ್, 10 ಪೈಸೆ ಅನಿಸುತ್ತೆ ಇದು ಡಾಲರ್ ನೋಡಿ. ಇಲ್ಲೆಲ್ಲ ಇರೋದು ಔಟ್ ಆಫ್ ಫಾರಿನ್ದು ನೋಡಿ. ಹಾಂ ನೋಡಿ ಇದೆಲ್ಲ ಆಣೆ. ಇದನ್ನು ನೋಡಿ ಗೈಸ್, ಸೀತಾರಾಮ, ಲಕ್ಷ್ಮಣ, ಸೀತಾ ಮತ್ತು ರಾಮ. UK హాఫ్ ఆనా అంతే. డాడీ దీనిపైన కూడా ఉంది చూడు, సీతారామ. ಇದೆಲ್ಲ ಪೈಸೆಗಳು ಗೈಸ್ ನೋಡಿ, ಇದೆಲ್ಲ ಪೈಸೆ. ಇವರೇ ಮಾಡ್ತಿರೋದು. ಮತ್ತು ಇಲ್ಲಿ ಎಲ್ಲ ವಿಗ್ರಹಗಳು ಇದೊಂದು ತಗೊಂಡಿದ್ದಾರೆ ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಇದು ಯಾವ ಕಾಯಿನ್ ಅಂತ ಗೊತ್ತಾಗ್ತಿಲ್ಲ,
ಬಟ್ ನೋಡೋಕ್ಕೆ ಚಿಕ್ಕದಾಗಿ ₹1 ಕಾಯಿನ್ ಥರ ಐತೆ, ಕ್ಯೂಟಾಗಿ ಅಷ್ಟು ಸೈಜು ಚಿಕ್ಕದು. ಒಂದು ಬಂದ್ಬಿಟ್ಟು ₹100 ಅಂತ ಹೇಳಿದ್ರು, ಹೆಂಗೋ 2 ಇಸ್ಕೊಂಡು ₹100 ತಗೊಂಡು ಬಂದೆ. ಬನ್ನಿ ಹೋಗೋಣ. ಇವಾಗ ಅಲ್ಲಿ ಗಾಡಿ ಪಾರ್ಕಿಂಗ್ ಅಲ್ಲಿ ಮಾಡಿದ್ದಾರೆ. ಇವಾಗ ಅಲ್ಲಿಗೆ ಹೋಗಿ ಹೆಲ್ಮೆಟ್ ಹಾಕ್ಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋ ಟೈಮ್ನಲ್ಲಿ ಇನ್ನೇನೇನು ಮಧ್ಯದಲ್ಲಿ ಜ್ಞಾಪಕ ಬರುತ್ತೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಗೈಸ್ ಯಾವಾಗ ನೋಡಿದ್ರೂ ಹಿಂದೆ ಇರ್ತಾರೆ, ಅದೇನು ಮಾಡ್ತಾರೆ ಗೊತ್ತಾಗಲ್ಲ. ಬೇಗ ಬರಲ್ಲ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ. ಎಷ್ಟು ಲೇಟ್ ಮಾಡ್ತಾರೆ ಇವ್ರು ಬರೋಕ್ಕೆ. ಅಯ್ಯಪ್ಪ అయిందా ఎంత నీ కాయిన్స్? ఏం చేస్తావు ఈ కాయిన్స్తో? ಏನೋ ಗೈಸ್, ಏನೋ ಸೀಕ್ರೆಟ್ ಐತೆ, ಹೇಳ್ತಿಲ್ಲ ಅಪ್ಪ. ఏమైంది? ಫೈನಲಿ ಮನೆಗೆ ರೀಚ್ ಆದೆ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಥ್ರಿಲ್ಲಿಂಗ್, ಕ್ರೇಜಿ ಆಗಿತ್ತು, ಸೂಪರ್. ಸೊ ಇವಾಗ ಮನೆಗೆ ಬಂದೆ. ಇವಾಗ ಡಿನ್ನರ್ ಮಾಡಬೇಕು. ಹೊಟ್ಟೆ ಹಸುತ್ತಿದೆ ಗಾಯ್ಸ್, ಡಿನ್ನರ್ ಮಾಡಬೇಕು. ಸರಿ ಗಾಯ್ಸ್, ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.